ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಹುಚ್ಚಳ ಚಟ್ನಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಚಳಿಗಾಲದಲ್ಲಿ ಸ್ಪೆಷಲ್ಲಾಗಿ ಮಾಡ್ಕೋವಂಥ ಚಟ್ನಿ ಪುಡಿ ಇದು ಉತ್ತರ ಕರ್ನಾಟಕ ತುಂಬ ಫೇಮಸ್ ಚಟ್ನಿ ಪುಡಿ. ಇದು ಕಡಲೆಬೀಜ ಚಟ್ನಿ ಪುಡಿ ಅಂದರೆ ಫೇಮಸ್ ಅಲ್ಲಿ. ಇದಕ್ಕೆ ನಾನು 1 ಕಪ್ಪಷ್ಟು ಹುಚ್ಚಳು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ 10 ರಿಂದ 15 ಬೆಳ್ಳುಳ್ಳಿ ಹೆಸಳು, ಖಾರದ ಪುಡಿ ಬೇಡ ಅನ್ನೋರು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು. ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿಲ್ಲ, ನಮ್ಮ ಕಡೆ ಎಲ್ಲ ಬೆಲ್ಲ ಹಾಕಲ್ಲ. ನಾವು ಹೀಗೇ ಪ್ಯೂರಾಗೇ ಮಾಡ್ಕೊಂಡು ತಿಂತೀವಿ, ಆವಾಗೇ ಅದರ ಟೇಸ್ಟ್ ಗೊತ್ತಾಗೋದು. ನಿಮ್ಗೆ ಬೇಕನ್ಸಿದ್ರೆ ಒಂದು ಲಿಂಬೆ ಗಾತ್ರದಷ್ಟು ಬೆಲ್ಲನ ಯೂಸ್ ಮಾಡ್ಕೊಳ್ಳಿ, ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾವು ಇದೇ ಥರ ಮಾಡ್ಕೊಂಡು ಖಾರ ತಿನ್ನೋ ಅಭ್ಯಾಸ ನಮಗೆ, ಇದೇ ಥರನ ಮಾಡ್ಕೊಂಡು ತಿಂತಾಯಿದ್ದೀನಿ. ಇದು ಟೀ ಸ್ಪೂನ್ ಚಿಕ್ಕದಾಗಿದೆ, ಹಾಗಾಗಿ ನಾನು 2 ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಹುಚ್ಚಳನ್ನ ಹಾಕಿದ್ದೀನಿ. ಹುಚ್ಚಳನ್ನ ನೀಟಾಗಿ ಹುರ್ಕೋಬೇಕು. ಇದು ಕರ್ರಗಿರುತ್ತೆ, ಹಾಗಾಗಿ ಗೊತ್ತಾಗಲ್ಲ ನಿಮಗೆ ಹುರಿದಿದೆಯೋ ಇಲ್ವೋ ಅಂತ. ಇದ್ರದ್ದು ಘಮ ಬರ್ತಾ ಇರುತ್ತೆ. ಆಮೇಲೆ ಚಿಟ ಅಂತ ಸಾಸಿವೆ ಹುರಿದಾಗ ನಾವು ಹೆಂಗೆ ಎಗ್ರುತ್ತಲ್ವ, ಅದೇ ಥರ ಇದು ಎಗ್ರುತ್ತಾ ಇರುತ್ತೆ. ಆವಾಗ ನಮ್ಗೆ ಗೊತ್ತಾಗಿರುತ್ತೆ ಇದು ಹುರಿದಿದೆ ಅಂತ ಹೇಳಿ. ನಿಮ್ಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ಬಾಯಲ್ಲಿ ಹಾಕೊಂಡು ನೋಡಿರಿ, ಅದ್ರ ಫ್ಲೇವರ್ನ ನಿಮ್ಗೆ ಗೊತ್ತಾಗುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿದಿತ್ತಂದರೆ ಹಸಿ ಥರ ಒಂಥರ ಬರುತ್ತೆ, ಹಾಲು ಇರುತ್ತಲ್ವ ಆ ಥರ ಬರುತ್ತೆ ಟೇಸ್ಟು. ಇದು ಬಾಯಲ್ಲಿ ಅಗೆದು ನೋಡಿದಾಗ ಪುಡಿ ಆಗುತ್ತೆ ನೋಡಿ, ಆವಾಗಿದು ಹುರಿದಿದೆ ಅಂತ ಅರ್ಥ. ನೀಟಾಗಿ ಹುರ್ಕೋಬೇಕು. ಸೀದು ಹೋದರೆ ಚಟ್ನಿ ಪುಡಿ ಅಷ್ಟೊಂದು ಟೇಸ್ಟಾಗಿ ಬರಲ್ಲ. ನಿಧಾನ ಸ್ಲಿಮ್ಮಲ್ಲಿ ಇಟ್ಟು ನೀಟಾಗಿ ಹುರ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿ ಇದು ಊರ ಕಡೆ ಆದರೆ ಒರಳಲ್ಲಿ ಹಾಕಿ ಕುಟ್ತಾರೆ ಒಣಕೆಯಿಂದ, ಆವಾಗ ಚೆನ್ನಾಗಿರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಇದು ಕೂದಲು ಥರ ಇರುತ್ತೆ ಅಂತ ಹೇಳಿ ತಿಂತಾ ಇರಲಿಲ್ಲ, ಬೇಡ ಅಂತ ಹೇಳ್ತಿದ್ವಿ ಊಟಕ್ಕೆ ಕೂತಾಗೆಲ್ಲ ಹಾಕ್ಕೊಳ್ಳೋಕ್ಕೆ. ಇವಾಗ ಇಷ್ಟ ಆಗುತ್ತೆ, ನಮ್ಮ ಮಕ್ಳಿಗೂ ಹಾಕಿ ತಿನ್ನಿಸಿದ್ರೆ ಅವರು ಇಷ್ಟಪಡ್ತಾರೆ. ತುಂಬಾ ಟೇಸ್ಟು. ಆಮೇಲೆ ಇದು ತುಂಬ ಹೀಟ್ ಕೂಡ. ನೋಡಿ ಇಲ್ಲಿ ಹೆಂಗೆ ಸಿಡಿತಾ ಇದೆ, ಈ ಥರ ಸಿಡಿದಿದೆ ಅಂತ ಅಂದರೆ ಇದು ಆಗಿದೆ ಅಂತ ಅರ್ಥ. ನೋಡಿ ಸೌಂಡು ಕೂಡ ಬರುತ್ತೆ, ಇದು ಚಿಟಪಟ ಅಂತ. ಈ ಥರ ಹುರ್ಕೊಂಡಾದ್ಮೇಲೆ ತೆಕ್ಕೊಳ್ಳೋಣ. ಇದು ಯಾವಾಗಲೂ ಯಾವ ಥರ ಚಟ್ನಿ ಪುಡಿ ಮಾಡ್ತಾರೋ ಆ ಥರನೇ ಮಾಡಬೇಕು. ಆಮೇಲೆ ಜೀರಿಗೆ ಹಾಕ್ತಾರೆ ಕೆಲವೊಬ್ಬರು, ಜೀರಿಗೆ ಎಲ್ಲ ಹಾಕಬಾರ್ದು. ಇದಕ್ಕೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿ ಇರುತ್ತೆ. ಅದೇ ಥರ ನಾವು ಮಾಡ್ಕೋತ ತಿಂತಾ ಬಂದರೆ ಅದರ ರುಚಿ ಹಾಗೆ ಇರುತ್ತೆ. ಡಿಫ್ರೆಂಟಾಗಿ ಮಾಡೋಕ್ಕೆ ಹೋದರೆ ಏನೇನೋ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಚಟ್ನಿ ಪುಡಿ ಅಂತ ನಮ್ಗೆ ಅನಿಸೋಲ್ಲ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೀಟಾಗಿ ಇವಾಗ ಹುರ್ಕೊಂಡಿದ್ದೀನಿ. ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಅದೇ ಬಾಣಲಿಯಲ್ಲಿ ನಾನು 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಕರಿಬೇವು ಕೂಡ ಆಪ್ಷನಲ್ಲು, ನಿಮಗೆ ಹಾಕ್ಕೊಂಡಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ, ಬೇಡ ಅಂದರೆ. ನಾನು ಫ್ಲೇವರ್ಗೋಸ್ಕರ ಕರಿಬೇವು ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಲೈಟಾಗಿ ಹುರ್ಕೋಬೇಕು, ಹುರಿದಿದ್ದು ಗೊತ್ತಾಗುತ್ತೆ. ಇವಾಗ ಮಿಕ್ಸಿ ಜಾರ್ ತೊಗೊಳ್ಳೋಣ. ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಕರಿಬೇವು ಸೊಪ್ಪು, ಹುರಿದಿರೋ ಅಂಥ ಕರಿಬೇವು ಸೊಪ್ಪನ್ನ ತೊಗೋತಾ ಇದ್ದೀನಿ. ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬಿಡಿಸ್ಕೊಂಡು. ಒಂದು 10 ರಿಂದ 15 ಹೆಸಳನ್ನ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಲಿಂಬೆ ಹಣ್ಣಿನಲ್ಲಿ ಅರ್ಧ ಲಿಂಬೆ ಹಣ್ಣಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ತೊಗೊಂಡಿನಿ. ಅದರಲ್ಲಿ ನಾನು ಸ್ವಲ್ಪ ತೆಗಿತಾ ಇದ್ದೀನಿ. ಇವಾಗ ನಾನು ನೋಡಿ ಅರ್ಧನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ಖಾರದ ಪುಡಿ, ನಾನು ಆವಾಗಲೇ ಹೇಳಿದೆ ನಿಮಗೆ, ಖಾರದ ಪುಡಿನ ನಮ್ಮ ಮನೆಯಲ್ಲಿ ಪ್ಯೂರಾಗಿ ಮಾಡಿಸಿ ಊರಿಂದನೇ ನಾವು ತರಿಸಿರ್ತೀವಿ. ಈ ಖಾರದ ಪುಡಿಯಲ್ಲಿ ನಾವು ಉಪ್ಪು ಮತ್ತು ಮೆಣಸಿನ್ಕಾಯಿ ಬಿಟ್ಟರೆ ಬೇರೆ ಏನೂ ಹಾಕಿ ಪುಡಿ ಮಾಡಿಸಲ್ಲ. ಇದು ಕುಟ್ಟು ಬಿಟ್ಟು ಮಾಡಿಸ್ತಾರೆ. ಕೆಲವೊಬ್ರು ಮಷಿನ್ಗೆ ಹಾಕಿಸ್ತಾರೆ ಖಾರದ ಪುಡಿನ. ನಾವು ಖಾರದ ಪುಡಿ ಮಷಿನ್ಗೆ ಹಾಕಿದರೆ ಕಹಿ ಬರುತ್ತಂಥೇಳಿ ವರ್ಷಾನುಗಟ್ಟಲೆ ಇಡ್ತೀವಲ್ಲ, ಹಾಗಾಗಿ ನಾವು ಮಷಿನ್ಗೆ ಹಾಕ್ಸಲ್ಲ, ಕುಟ್ಟಿಸ್ತೀವಿ ಇದನ್ನು. ಇವಾಗ ನೋಡಿ
ಒಂದು ಸರ್ತಿ ರೌಂಡ್ ಹಾಕ್ಕೊಂಡಿದ್ದೀನಿ. ಇದು ಪದೇ ಪದೇ ಓಪನ್ ಮಾಡಿ ಒಂದು ರೌಂಡ್ ತಿರುಗಿಸಿ ಮತ್ತು ಸ್ಪೂನಿಂದ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಎಣ್ಣೆ ಬಿಡುತ್ತಲ್ಲ ಅದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ನೀಟಾಗಿ ತಿರುಗಿಸಿ ಮತ್ತೆ ತೆಗೆದು ಮತ್ತೆ ನೀವು ತಿರುಗಿಸ್ಬಿಡಿ. ಮಿಕ್ಸ್ ಮಾಡ್ಕೋತಾನೆ ಬನ್ನಿ. ತುಂಬ ಟೇಸ್ಟ್ ಇರುತ್ತೆ ಈ ಟೈಮಲ್ಲಿ, ನಾವು ಚಳಿಗಾಲದಲ್ಲಿ. ಇದು ತುಂಬಾ ಹೆಲ್ದಿ ಕೂಡ. ಇದು ತುಂಬ ಹೀಟು, ನಾವು ಲಿಮಿಟೆಡ್ ಆಗಿ ತಿನ್ನಬೇಕು. ಇದನ್ನು ಜಾಸ್ತಿ ಹಾಕೊಂಡು ತಿಂದರೆ ಹೊಟ್ಟೆ ಜಾಡಿಸುತ್ತೆ. ಕೆಲವೊಬ್ರಿಗೆ ಆಗಿ ಬರಲ್ಲ, ಹೊಟ್ಟೆ ನೋವು ಬರುತ್ತೆ. ಸ್ವಲ್ಪನೇ ಇದಕ್ಕೆ ಬಿಸಿ ಅನ್ನಕ್ಕೆ ಸ್ವಲ್ಪ ಚಟ್ನಿ ಪುಡಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ. ನೋಡಿ, ನಾನು ಆವಾಗವಾಗ ಒಂದು ರೌಂಡ್ ಮಿಕ್ಸಿ ಹಾಕ್ತಾಯಿದ್ದೀನಿ, ಮತ್ತೆ ಓಪನ್ ಮಾಡಿ ನೀಟಾಗಿ ಕಲಿಸ್ಕೊಡ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ಹುಚ್ಚಳ ಚಟ್ನಿ ಪುಡಿ. ಹುಚ್ಚಳ ಹಿಂಡಿ ಅಂತ ಕರೀತಾರೆ ನಮ್ಮ ಕಡೆ, ಈ ಕಡೆ ಎಲ್ಲ ಚಟ್ನಿ ಪುಡಿ ಅಂತಾರೆ. ಹುಚ್ಚಳ ಹಿಂಡಿ ರೆಡಿಯಾಗಿದೆ. ಶೇಂಗದ ಹಿಂಡಿ, ಹುಚ್ಚಳ ಹಿಂಡಿ, ಎಳ್ಳು ಹಿಂಡಿ, ಈ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇರಬೇಕು. ಹಳೇದನ್ನು ಯಾವುದೇ ಮರೆಯಬಾರ್ದು. ಇಲ್ಲಿ ನೋಡಿ ರೆಡಿಯಾಗಿದೆ. ನಿಮ್ಮ ಮನೇಲೂ ಕೂಡ ಒಂದು ಸರ್ತಿ ನೀವು ಟೇಸ್ಟ್ ಮಾಡಿ ಹೇಳಿ, ನಿಮ್ಮ ಮನೇಲೂ ಮಾಡಿದಾಗ ಯಾವ ಥರ ಬಂದಿತ್ತು ಹುಚ್ಚಳ ಚಟ್ನಿ ಪುಡಿ ಅಥವಾ ಹುಚ್ಚಳ ಹಿಂಡಿ ಅಂತ ಹೇಳಿ. ನಮ್ಮ ಮನೇಲಿ ಇದೇ ಥರ ನಾವು ಮಾಡ್ಕೊಂಡು ಬಂದಿದ್ದೀವಿ, ಇದೇ ಥರ ಮಾಡ್ತಿದ್ದೀನಿ. ರೆಡಿಯಾಗಿದೆ ಹುಚ್ಚಳ ಚಟ್ನಿ ಪುಡಿ ಅಥವಾ ಹಿಂಡಿ. ನಿಮ್ಮ ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲೂ ಮಾಡಿದಾಗ ಹುಚ್ಚಳ ಚಟ್ನಿ ಪುಡಿ ಅಥವಾ ಹಿಂಡಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನ್ನೊಂದಿಗೆ ಹಂಚ್ಕೊಳ್ಳಿ. ಇದೇ ಥರ ನಾನು ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ರೆಡಿಯಾಗಿದೆ ನೋಡಿ, ಸೂಪರಾಗಿ ಬಂದಿದೆ. ಒಂದು ಸರ್ತಿ ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು.